ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದ ನೀರು ಎಷ್ಟು ಬಿಟ್ಟರೂ ಕೂಡ ಸಾಕಾಗ್ತಾ ಇಲ್ಲ. ಹಾಗೆ ನೀರಿನ ಮಟ್ಟ ಕಮ್ಮಿಯಾಗಿರೋದ್ರಿಂದ ಒಂದಷ್ಟು ನೀರು ಬಿಡುವ ಕೆಲಸವನ್ನು ಮಾಡ್ತಾ ಇರೋಂಥದ್ದು. ಈಗಿನ ಟೆಂಪ್ರೇಚರು 33-32ರಲ್ಲಿ ನಡೀತಾ ಇದೆ. ಹಾಗಾಗಿ ಗಿಡ ನೋಡಿ ಹೂವು ಪಿಂದೆ ಎಲ್ಲ ಚೆನ್ನಾಗಿ ಬಂದಿದೆ. ಆದರೆ ಒಂದು ಸ್ವಲ್ಪ ನೀರಿಲ್ಲದ ಕಾರಣ ಮಗಡೆ ಹೊಡಿತಾರ ಇದೆ. ಹಾಗಾಗಿ ನೀರನ್ನ ಬಿಟ್ಟು ಪೈಪ್ಲೈನ್ನ ನೋಡುವಂಥ ಕೆಲಸ ಸಾಗ್ತಾಯಿದೆ. ದಿನನಿತ್ಯದ ಎಂದಿನ ಕೆಲಸ ನಮ್ಮ ರೈತರದು ಹೀಗೆ ಇರುತ್ತೆ. ಬೆಂಗಳೂರಲ್ಲೇ ಇಷ್ಟೊಂದು ಈ ರೀತಿ ಟೆಂಪ್ರೇಚರ್ ಇರ್ತದೆ ಅಂದರೆ ಇನ್ನಿಷ್ಟು ಮಟ್ಟಿಗೆ ಬೇರೆ ಕಡೆ ಎಲ್ಲ ಇರುತ್ತೆ ಅನ್ನೋದು. ಬರೋವರಿ ಬರ್ರಿ ಹೋಗೋಣ. ಆಯಿತು, ಇಲ್ಲ ಆಯಿತು, ಮುಂದಕ್ಕೆ ಹೋಗ್ತಾ ಇದ್ದೀವಿ ನಾವು. ಇವತ್ತು ಕಾಯಿನ ಕೀಳ್ತಾ ಇದ್ವಿ ನೋಡಿ. ಎಂದಿನಂತೆ ನಮ್ಮ ಕೆಲಸ, ರೈತರ ಕೆಲಸ ಔಷಧಿ ಹೊಡಿ, ನೀರು ನೋಡ್ಕೊ. ಬಿಸಿಲು ಜಾಸ್ತಿ ಆಯಿತು, ಹೂವು ಪಿಂದೆ ಏನು ಆಗ್ತಾಯಿದೆ, ಏನು ರೋಗ ಬಂದಿದೆ, ಔಷಧಿ ಏನಾದ್ರು ಹೊಡಿಬೇಕಾ, ಸಿಂಪಡಣೆ ಮಾಡ್ಬೇಕಾ ಅನ್ನೋದು ನೋಡೋದೇ ನಮ್ಮ ದೊಡ್ಡ ಕೆಲಸ. ಗೊಬ್ಬರ ಎಲ್ಲ ಚೆನ್ನಾಗಿ ಹಾಕಿದ್ವಿ. ಹಾಗಾಗಿ ಗೊಬ್ಬರದ ಅಡಿಯಲ್ಲೇ ನೀರು ನೋಡಿ ಯಾವ ರೀತಿಯಾಗಿ ಜೊತೆ ಸೇರ್ತೈತೆ ಅಂತ. ಇದು ರಾತ್ರಿಗೆ ಬಿಡುವಂಥದ್ದು ನೀರು. ಏಕೆಂದರೆ ಈಗ ಬೆಳಗ್ಗೆ ಹೊತ್ತು ಅಲ್ಲ ಹರ್ಕೊಂತು ಅಂದರೆ ನೈಟು ಕೆಳಗಡೆ ಬಿಡುವಂಥ ಕೆಲಸನ ಮಾಡಬೇಕು. ನೈಟ್ ರಾತ್ರಿ 11 ಗಂಟೆಗೆ ಕರೆಂಟ್ ಬರುತ್ತೆ ಬೋರ್ವೆಲ್ದು. ಆ ಟೈಮಿಗೆ ಬಂದು ನೀರನ್ನ ಬಿಟ್ಕೊಂಡು ಹೋಗುವಂಥ ಕೆಲಸ. ಕಾಯಿ ಕೀಳ್ತಾವ್ರೆ. ಎತ್ಕೋಸನಮ್ಮ ದಿಂಪಲ್ನಾ? అవునా, ಸರಿ. ಹಾಂ, ಓಕೆಮ್ಮ. ಎಲ್ಲರಿಗೂ ಶುಭವಾಗಲಿ. ರೈತರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಷ್ಟಕ್ಕೆ
ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS, ಜೈ ರೈತ.